ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರನ್ನೂ ಅರವಿಂದ ನಮಗೆ ಪ್ರಾಜೆಕ್ಟ್ ಸಿಗೋದು ಇದೆ, ಅದಕ್ಕೆ ಹೋಗಿ ನೀವೇ ಮೀಟಿಂಗಿಗೆ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಆದರೆ ಅಗ್ನಿ ಅಲ್ಲಿ ಹೋಗ್ತಾ ಇದ್ದಾಗ, ನೀನು ಬರಬೇಡ, ನಾನು ಹೋಗ್ತೀನಿ, ನೀನೇನಕ್ಕೆ ಬರಬೇಕು ಅಂತ ಹೇಳ್ತಾನೆ. ಇಲ್ಲ ಅರವಿಂದ್ ಸರ್ ನನ್ನನ್ನು ಹೋಗ್ಬಾ ಅಂತ ಹೇಳಿದ್ದಾರೆ, ನಾನು ಬರಲೇಬೇಕು ಅಂತ ಹೇಳ್ತಾಳೆ. ನೀನು ಬರಬೇಡ ಅಂತಾನೆ. ಇಲ್ಲ ಬರ್ತೀನಿ, ಬರಬೇಡ ಬರ್ತೀನಿ, ಇದೇ ಆಗೋಗುತ್ತೆ. ಹಿಂಗೆ ಜಗಳಾಡ್ಕೊಂಡು ಕೊನೆಗೆ ಅರವಿಂದ್ ಸರ್ಗೆ ಫೋನ್ ಮಾಡ್ತೀನಿ, ಬರೋದು ಬೇಡ ಅಂತಿದ್ದಾರೆ ಅಗ್ನಿ ಸರ್ ಅಂತ ಹೇಳ್ಬಿಟ್ಟು ಅಂತ ಫೋನ್ ತಗೋತಾಳೆ. ಆವಾಗ ಸರಿ ಬಾ, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳಿರ್ತಾನೆ. ಆಯಿತು ಅಂತೇಳಿ ಹೋಗ್ತಾಳೆ. ಅಲ್ಲೋಗಿ ಫಸ್ಟು ಅಗ್ನಿ ಮಾತಾಡ್ತಾನೆ. ಅಗ್ನಿ ಮಾತಾಡಿದಾಗ ಅಗ್ನಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವನ ಪ್ರಾಜೆಕ್ಟು ಬಿದ್ದೋಗುತ್ತೆ. ಆವಾಗ ಸಾಕ್ಷಿ ಮಾತಾಡ್ತಾಳೆ ಅವ್ರ ಹತ್ರ. ಸಾಕ್ಷಿ ಮಾತಾಡಿದಾಗ, ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲಮ್ಮ, ಹೇಗೆ ನಿನಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನಾನು ಅರವಿಂದ್ ಸರ್ ಹತ್ರ ಕೆಲಸಕ್ಕೆ ಸೇರಿಕೊಂಡಿರೋದು ಅಂತಾಳೆ. ಮತ್ತು ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆಲ್ಲ ಬರುತ್ತಲ್ಲ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಆಮೇಲೆ ನೀವು 20 ವರ್ಷದಿಂದ ನಮಗೆ ಪ್ರಾಜೆಕ್ಟ್ ಕೊಡ್ತಾಯಿದ್ದೀರಾ, ಈಗ ಕೊಡಲ್ಲ ಅಂದರೆ ಹೇಗೆ ಸರ್? ಅರವಿಂದ್ ಸರ್ ಹುಷಾರಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಕೊಡಲ್ಲ ಅಂತ ಹೇಳ್ತೀರಲ್ಲ. ಅರವಿಂದ್ ಸರ್ ಇನ್ನೊಂದು 2 ವಾರ ಬಿಟ್ಟರೆ ಅವ್ರ ಆಫೀಸು ಆರಾಮಾಗಿ ಹೋಗ್ತಾರೆ ಬರ್ತಾರೆ. ಈ ಪ್ರಾಜೆಕ್ಟ್ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ. ಇಷ್ಟು ಕೋಟಿ ಪ್ರಾಜೆಕ್ಟನ್ನು ಬೇರೆಯವ್ರಿಗೆ ಕೊಟ್ಟರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ಸರ್ ಅಂತೆಲ್ಲ ಹೇಳ್ತಾಳೆ. ಆ ಥರ ಮನವರಿಕೆ ಮಾಡಿದಾಗ ಅವರು ಮೈಂಡು ಇದಾಗುತ್ತೆ. ಆವಾಗ ಒಪ್ಕೊತಾರೆ. ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲಮ್ಮ ನೀನು, ಹೇಗೆ ಮಾತಾಡೋದು ಕಲ್ತ್ಕೊಂಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಗ್ನಿಗೆ ಹೇಳ್ತಾರೆ, 20 ವರ್ಷದ ಹಿಂದೆ ಚಿಕ್ಕ ಹುಡುಗ ಆಗಿದ್ದೆ ನೀನು, ಆವಾಗ ಬಟ್ಟೆ ಎಲ್ಲ ಬಿಚ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬೀಳ್ತಾಯಿದ್ದೆ, ನಿನ್ನನ್ನು ಕಾಪಾಡೋಕ್ಕೆ ಬೇರೆ ನಾವೆಲ್ಲ ಇಳಿಬೇಕಿತ್ತು ಅಲ್ವೇನೋ ಅಂತೇಳಿ. ಅವನು ಏನು ಗೊತ್ತಿಲ್ಲ ಸರ್ ನನಗೆ ಅಂತಾನೆ. ಯಾಕೆ ಗೊತ್ತಿಲ್ಲ, ನೀನೇನು ಮರ್ತೋಗಿದ್ದೀಯೇನೋ ಅದನ್ನೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸುಮ್ಮನೆ ಆಗ್ತಾನೆ, ಏನೂ ಮಾತಾಡಲ್ಲ. ಅಂದರೆ ಈ ಸಾಕ್ಷಿ ಇರೋದರಿಂದ ಅವನಿಗೆ ಒಂಥರ ಇರಿಸು ಮುರಿಸು, ಎಲ್ಲ ಇವಳಿಗೆ ಕ್ರೆಡಿಟ್ ಸಿಗ್ತಿದೆಯಲ್ಲ ಅಂತ ಸಿಟ್ಟು ಬೇರೆ ಬರ್ತಾಯಿದೆ ಅವನಿಗೆ. ಹಾಗಾಗಿ ಆಮೇಲೆ ಪ್ರಾಜೆಕ್ಟ್ ಸಿಗುತ್ತೆ. ಪ್ರಾಜೆಕ್ಟಿಗೆ ಸೈನ್ ಹಾಕ್ಕೊಡಮ್ಮ ಅಂತ ಕೊಡ್ತಾರೆ. ಅವಳು ನಾನು ಹಾಕಲ್ಲ ಸರ್, ಅರವಿಂದ್ ಸರ್ ಮಗ ಇವರು, ಅಗ್ನಿಯವರೇ ಹಾಕ್ತಾರೆ ಅಂತ ಹೇಳ್ತಾಳೆ. ಅವನು ಇಸ್ಕೊಬಿಟ್ಟು ಸೈನ್ ಹಾಕಿ ಕೊಡ್ತಾನೆ. ಸೈನ್ ಹಾಕಿ ಕೊಟ್ಟ ಮೇಲೆ ಅವ್ರು ಸರ್ ತಗೊಂಡು ಆಯಿತು ಅಂತೇಳ್ಬಿಟ್ಟು ಹೋಗ್ತಾರೆ. ನಾನು ಬರಲ ಮತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಇವರಿಬ್ಬರು ಮಾತಾಡ್ತಾ ನಿಂತಿರ್ತಾರೆ. ಅಗ್ನಿ ಅಂತಾನೆ, ಯಾಕೆ ಬಂದೆ ನನ್ನ ಲೈಫಲ್ಲಿ, ನನ್ನ ಜೀವನನೇ ಹಾಳು ಮಾಡ್ತಾಯಿದ್ದೀಯಲ್ಲ ನೀನು ಬಂದುಬಿಟ್ಟು ಅಂತ. ಅಯ್ಯೋ ನಾನೇನು ನಿಮ್ಮ ಜೀವನ ಹಾಳು ಮಾಡ್ತಿದ್ದೀನಿ ಸಾರ್ ಅಂತ. ನೀನು ಮತ್ತೆ ಸಾರ್ ಅಂತ ಕರಿಬೇಡ, ನನಗೆ ಸಿಟ್ಟು ಬರುತ್ತೆ. ಹಾಗೆ ನೀ ಎಲ್ಲ ಕಡೆಗೂ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರ್ತೀಯಲ್ಲ, ನೀನು ಯಾರೇ ನೀನು ಅಂತಾನೆ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ, ಅರವಿಂದ್ ಸರ್ ಹೋಗ್ಬಾ ಅಂದಿದ್ದಕ್ಕೆ ಬಂದಿದ್ದೀನಿ, ನಂದೇನು ಸರ್ ತಪ್ಪು? ನಿಮ್ಮನ್ನು ಹೇಳಿದರೆ ನೀವು ಬಂದಿದ್ದೀರಾ, ನನಗೆ ಹೇಳಿದರೆ ನಾನು ಬಂದಿದ್ದೀನಿ, ತಪ್ಪ್ಯಾಕೆ, ಇದ್ರಲ್ಲಿ ತಪ್ಪೇನಿದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಈ ಪ್ರಾಜೆಕ್ಟನ್ನೆಲ್ಲ ಓಕೆ ಆಯಿತು, ಮಾತುಗಳೆಲ್ಲ ಸರಿ ಹೋಯ್ತು. ಪ್ರಾಜೆಕ್ಟ್ ಓಕೆ ಆಗಿ ಆಮೇಲೆ ಸಾಕ್ಷಿ ಬೈತಾನೇ ಇರ್ತಾನೆ. ಅಷ್ಟೊತ್ತಿಗೆ ಕಾಫಿ ಬರುತ್ತೆ ಕ್ಯಾಬಿನ್ ಒಳಗಡೆ. ಇವರು ಸೈನ್ ಹಾಕ್ಸಿ ಎಲ್ಲ ಕೊಟ್ಬಿಟ್ಟು ಇವ್ರು ಹೊರ್ಟೋಗ್ತಾರೆ ಸರಿ ಅಂತ ಹೇಳ್ಬಿಟ್ಟು. ಇವರಿಬ್ಬರು ನಿಂತ್ಕೊಂಡು ಹಿಂಗೆ ಜಗಳ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಫಿ ಬರುತ್ತೆ. ಕಾಫಿ ಇಸ್ಕೋತಾನೆ. ಆ ಇಸ್ಕೊಂಡು ಕುಡಿತಾನೂ ಜಗಳಾಡ್ತಾನೆ ಇರ್ತಾನೆ. ಅದು ಏನಕ್ಕೂ ಜಗಳಾಡ್ಕೊಂಡು ಕೈ ಹಿಂಗೆ ಅಂತಿದ್ದಾಗ ಕೈ ಮೇಲೆ ಬಿದ್ದುಬಿಡುತ್ತೆ ಅವಳಿಗೆ ಕಾಫಿ, ಕೈ ಸುಟ್ಟೋಗುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಕಾಫಿನ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳು ಕೈ ಹಿಡ್ಕೊಂಡು ಉರ್ಗಿ ಅವಳ ಕೈಯೆಲ್ಲ ಒರೆಸಿ ಕರ್ಚಿಪ್ ತಗೊಂಡು ಅವನದೇ ಎಲ್ಲ ಮಾಡ್ತಾನೆ. ಅವಳು ಅವನ ಮುಖನೇ ನೋಡ್ತಾಳೆ. ಅಯ್ಯೋ ಇವನು ಈಗ ತಾನೇ ಜಗಳಾಡ್ತಿದ್ದ, ಇವಾಗಲೇ ಈ ರೀತಿನಲ್ಲ, ಇವ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅವಳಿಗೆ ತಲೆ ಕೆಟ್ಟೋಗುತ್ತೆ. ಆಯಿತು ಸರಿ ಅಂತ ಹೇಳ್ಬಿಟ್ಟು ಫೈನ್ ಅಂತೆ. ಸುಮಾರು ಹೊತ್ತು ಅದನ್ನೆಲ್ಲ ಒರೆಸಿ ಟ್ರೀಟ್ಮೆಂಟು ಹಾಸ್ಪಿಟ್ಲು ಅಂತ ಏನೇನೆಲ್ಲ ಹೇಳ್ತಾನೆ. ಇಲ್ಲ ಸರ್ ಅದೆಲ್ಲ ಏನು ಬೇಡ ಅಂತ ಹೇಳ್ತಾಳೆ. ಆಮೇಲೆ ಸರಿ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡಬೇಕು.
ಅಷ್ಟೊತ್ತಿಗೆ ಇವನು ಆಫೀಸಲ್ಲೇ ಮೇಲ್ಗಡೆ ಹೋಗ್ಬಿಟ್ಟು ಸಿಗರೇಟ್ ಸೇದ್ತಾ ಕೂತಿರ್ತಾನೆ. ಇವಳು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸಿಗರೇಟ್ ಸೇದ್ತಿರುತ್ತಾ ಕೂತ್ಕೊಂಡು ಅವ್ನ ಪಾಡಿಗೆ ಅವ್ನು ಸೇದ್ಕೊತ ಕೂತಿರ್ತಾನೆ. ಆಮೇಲೆ ಈ ಅದಿತಿ ಫೋನ್ ಮಾಡ್ತಾಳೆ, ಎಲ್ಲಿ ಅಣ್ಣ ಎಲ್ಲೋದ ಅಂತ ಹೇಳ್ಬಿಟ್ಟು. ಇಲ್ಲಿ ಬರ್ತಾಳೆ ಚಿಕ್ಕಮ್ಮನ ಮಗ ಬರ್ತಾರೆ. ಅವ್ರನ್ನ ಕೇಳ್ತಾಳೆ, ಅಣ್ಣ ಎಲ್ಲೋದ ಚಿಕ್ಕಿ, ಬಂದೇ ಇಲ್ಲಲ್ಲ ಇಷ್ಟೊತ್ತಾದ್ರೂ, ಮೀಟಿಂಗ್ ಇದೆ ಅಂತ ಹೋದವನು ಇಷ್ಟೊತ್ತು ಬಂದಿಲ್ಲ, ವಿಷಯನೂ ಗೊತ್ತಾಗಿಲ್ಲ, ಎಲ್ಲೋದ ಚಿಕ್ಕಿ ಅಂತ. ಅಯ್ಯೋ ಬರ್ತಾನೆ ಬಿಡಮ್ಮ, ಅವನೇನು ಎಲ್ಲೋಗ್ತಾನೆ, ಬಂದೇ ಬಿಡ್ತಾನೆ, ನೀನು ಅದಕ್ಕೆ ಟೆನ್ಷನ್ ತಗೋತಿದ್ದೀಯಾ, ಆರಾಮಾಗಿರು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮಗ ಹೊರ್ಟೋಯ್ತಾರೆ ರೂಮಿಗೆ. ಅವ್ರು ಹೋದ್ಮೇಲೆ ಈ ಕಡೆ ಕಾಫಿ ತಂದು ಕೊಡ್ತಾರೆ ಆಫೀಸಲ್ಲಿ. ಕಾಫಿ ಎಲ್ಲ ಚೆಲ್ಲೋಗುತ್ತಾ, ಅದು ಕೈ ಸುಡುತ್ತಾ. ಆಮೇಲೆ ಇವಳಿಗೆ ಹಾಸ್ಪಿಟ್ಲು ಅಂತಾನ ಇದೆಲ್ಲ ಮುಗ್ದೋಗುತ್ತೆ. ಆಮೇಲೆ ಇದೆಲ್ಲ ಮುಗ್ದೋಗಿ ಅವನಲ್ಲಿ ಹೋಗಿ ಸಿಗರೇಟ್ ಹೊಡಿತಾ ಕೂತಿರ್ತಾನೆ. ಮತ್ತೆ ಫೋನ್ ಮಾಡ್ತಾಳೆ ಅಮ್ಮ. ಫೋನ್ ಮಾಡಿಬಿಟ್ಟು ಅಗ್ನಿ ಎಲ್ಲೋದ ಅಂತ ಕೇಳೋಕ್ಕೆ. ಅದಿತಿ ಫೋನ್ ಮಾಡ್ತಾಳೆ ಅಗ್ನಿ ಎಲ್ಲೋದ ಅಂತ ಕೇಳೋಕ್ಕೆ. ಅವರು ಈಗ ತಾನೇ ಇಲ್ಲಿದ್ದರು, ಮೇಲೆ ಎಲ್ಲರೂ ಹೋಗಿರ್ಬೇಕೇನೋ, ನೋಡ್ತೀನಿ ತಾಳಿ ಮೇಡಮ್ ಅಂತ ಹೋಗ್ತಾಳೆ. ಅಲ್ಲೋಗಿ ಮನೆಯಿಂದ ಫೋನ್ ಬಂದಿದೆ ಅಂತ ಹೇಳ್ತಾಳೆ. ಹಂಗಂದಾಗ ಅಲ್ಲಿ ಕಡ್ಕೊಂಡು ಫೋನ್ ಬಂದಿದೆಯಂತೆ ಫೋನು ಅಂತ ಹೇಳ್ಬಿಟ್ಟು ಅವನು ಒಂದು ನೆಮ್ಮದಿಯಾಗಿ ಏನಾರು ಮಾಡೋಕ್ಕೆ, ಒಂದು ಸಿಗರೇಟ್ ಸೇದೋಕ್ಕೂ ಬಿಡಲ್ಲ ಇವಳು, ಅಲ್ಲಿಗೂ ಬಂದು ಒಕ್ಕರ್ಸ್ಕೊತಾಳೆ ಅಂತ ಬೈತಾನೆ. ಆವಾಗ ಅವಳು, ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ಅವರು ಹೇಳಿ ಅಂದಿದ್ದಕ್ಕೆ ನಾನು ಬಂದೆ, ಇಲ್ಲಾಂದ್ರೆ ನನ್ನ ಪಾಡಿ ನಾನು ಸುಮ್ಮನೆ ಇರ್ತಾಯಿದ್ದೆ ಅಂತೇಳಿ ಅಲ್ಲೇ ಹೇಳ್ತಾಳೆ. ಹಾಗೆ ಹೇಳಿದಾಗ ಅವಳಿಗೆ ಹಂಗಂತ ಹೇಳೋವಷ್ಟರೊಳಗೆ ಆ ಕಡೆಯಿಂದ ಲಾಕ್ ಆಗಿಬಿಡುತ್ತೆ. ಕೆಳಗಡೆಯಿಂದ ಯಾರೋ ಒಳಗಡೆ ಲಾಕ್ ಮಾಡ್ಕೊಂಬಿಡ್ತಾರೆ. ಲಾಕ್ ಮಾಡ್ಕೊಂಡಾಗ ತುಂಬ ಎಳೆದಾಡಿ ಮಾಡಿ ಎಲ್ಲ ಮಾಡ್ತಾಳೆ. ಆಮೇಲೆ ಸರ್ ಅಗ್ನಿ ಸರ್ ಯಾರೋ ಲಾಕ್ ಮಾಡ್ಕೊಬಿಟ್ಟಿದ್ದಾರೆ ಸರ್ ಅಂತಾಳೆ. ಹೌದಾ, ಯಾರದು ಲಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಹುಡ್ಕಾಡೋವಷ್ಟರೊಳಗೆ ಅವನಿಗೆ ಏನು ಗೊತ್ತೇ ಆಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗೋದು, ಹಿಂಗೆ ಹಿಂಗೆ ಇದು ಮಾಡಿದ್ದಾರೆ, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಯಾರು ಲಾಕ್ ಮಾಡಿರೋದು ಅಂತ ಸೆಕ್ಯೂರಿಟಿ ಯಾರೂ ಹೋಗ್ಕೊಳ್ಳಲ್ಲ. ಅಯ್ಯೋ ಸಿಕ್ಕಾಬಟ್ಟೆ ಕರೀತಾನೆ, ಯಾರೂ ಇಲ್ಲ. ಅವಳು ಸಿಕ್ಕಾಬಟ್ಟೆ ಹೋಗಿ ಕರೀತಾಳೆ, ಎಲ್ಲಿ ಅವರು ಅಂತ ಹೇಳ್ಬಿಟ್ಟೆಲ್ಲ. ಇಲ್ಲ, ಸೆಕ್ಯೂರಿಟಿ ಅಂತ ಕರಿತಾನೆ. ಆ ಕಡೆ ಹೋಗ್ತಾನೆ, ಈ ಕಡೆ ಬರ್ತಾನೆ, ಯಾರು ಲಾಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ಏನೂ ಗೊತ್ತಾಗೋದೇ ಇಲ್ಲ. ಅದೇ ಇದ್ಯಾರು ಹಿಂಗೆ ಲಾಕ್ ಮಾಡ್ಕೊಂಡು ಹೋಗಿದ್ದು, ಇವಳು ಬೇರೆ ಇಲ್ಲೇ ಇದ್ದಾಳೆ, ನಾನು ಇಲ್ಲೇ ಇದ್ದೀನಿ, ಯಾರಪ್ಪ ಲಾಕ್ ಮಾಡಿ ಹೋಗಿದ್ದು ಅಂತೇಳಿ ತಲೆ ಕೆಟ್ಟೋಗುತ್ತೆ. ಮುಖನೇ ಇದು ಮಾಡಿಕೊಂಡು ಸೆಕ್ಯೂರಿಟಿ ಅಂದರೂ ಇಲ್ಲ. ಆಮೇಲೆ ಫೋನ್ ಮಾಡ್ಬೋದು ಅನಿಸುತ್ತೆ, ಫೋನ್ ಮಾಡಿದ್ರೆ ಯಾರಾದರೂ ಬರ್ಬೋದು ಅಂತ ಕಾಣುತ್ತೆ. ಇವಾಗ ಸದ್ಯಕ್ಕೆ ಇಬ್ಬರು ಅಲ್ಲಿ ಹೊರಗಡೆ ಮೇಲ್ಗಡೆ ಲಾಕ್ ಆಗಿದ್ದಾರೆ, ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ, ಯಾರು ಅಂತಲೂ ಗೊತ್ತಿಲ್ಲ. ಆಮೇಲೆ ಇವಳು ತಲೆ ಕೆಚ್ಕೋತಾಳೆ, ಇದು ಒಳ್ಳೆ ಕರ್ಮ ಆಯ್ತಲ್ಲ, ಇಷ್ಟೊತ್ತಾದ್ರೂ ಯಾರಪ್ಪ ಲಾಕ್ ಮಾಡ್ಕೊಂಡು ಹೋಗಿದ್ದು ಅಂತೇಳಿ. ಆದರೆ ಯಾರು ಬಾಗಿಲು ತೆಗಿಯೋಕ್ಕೆ ರೆಡಿನೇ ಇಲ್ಲ ಅಲ್ಲಿ. ಯಾರು ಹಲೋ ಅಂದರೂ ಇಲ್ಲ, ಹಾಯ್ ಅಂದರೂ ಇಲ್ಲ, ಕೂಗಿದ್ರೂ ಇಲ್ಲ, ಕಿರ್ಚಿದ್ರೂ ಇಲ್ಲ, ಯಾರೂ ಹೋಗ್ಕೋತಿಲ್ಲ. ಏನಾಯಿತು ಇವ್ರಿಗೆಲ್ಲ ಅಂತ ಹುಡ್ಕಾಡೋ ಅಷ್ಟರೊಳಗೆ ಸಂಜೆನೇ ಆಗಿಬಿಡುತ್ತೆ. ಆದರೆ ಅಗ್ನಿ ಯಾರ ಮೇಲೆ ಅನುಮಾನ ಪಡೋದು ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಅವನು ನೋಡ್ತಾ ಇರ್ತಾನೆ ಏನಾಯಿತು ಅಂತೇಳ್ಬಿಟ್ಟು, ಏನು ಮಾಡೋದು ಅಂತ ಯೋಚನೆ. ಆಮೇಲೆ ಏನಾರು ಫೋನ್ ಮಾಡ್ಬೋದು ಅನಿಸುತ್ತೆ, ಫೋನ್ ಮಾಡಿದರೆ ಯಾರು ಬಂದು ತೆಗಿಬೋದು. ಲಾಕ್ ಹೆಂಗಾಯಿತು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಬೇಕು ಅಂತಲೇ ಯಾರೋ ಲಾಕ್ ಮಾಡಿರ್ತಾರೆ, ಇಲ್ಲ ಅಂದರೆ ಅದ್ರ ಪಾಡಿಗೆ ಅದು ಲಾಕ್ ಆಗಿರ್ಬೋದು. ಆಟೋಮೆಟಿಕ್ ಇದ್ದರೆ ಎರಡು ಥರನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಒಂದೇ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಎರಡು ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಅವಳು ಹೋಗಿ ಬಾಗಿಲು ತಡ್ತಲೇ ಇದ್ದಾಳೆ, ತೆಗಿರಿ ಬಾಗಿಲು, ಯಾರು ತೆಗಿರಿ ಅಂತವಳೆ. ಆದ್ರೂ ಯಾರು ಅಲ್ಲಿ ಕ್ಯಾರೆ ಅಂತ ಇಲ್ಲ, ಎಲ್ಲರೂ ಎಲ್ಲಿ ಕೆಳಗಡೆ ಇದ್ದಾರೋ ಏನೋ ಗೊತ್ತಿಲ್ಲ. ಇವಳೊಬ್ಬಳೇ ಮೇಲೋಗಿ ಹೇಳೋಕ್ಕೆ ಹೋಗಿದ್ದಾಳೆ, ಅದಿತಿ ಫೋನ್ ಮಾಡ್ತಿದ್ದಾರೆ, ಮನೆಯಿಂದ ಬಂದಿದೆ ಫೋನು ಅಂತ ಹೇಳೋಕ್ಕೆ ಹೋಗಿದ್ದಾಳೆ ಅಷ್ಟೇ. ಅಲ್ಲಿ ಹೋಗಿ ಬರೋ ಅಷ್ಟರೊಳಗೆ ಲಾಕ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ನೂ ಇವಳಿಗೆ ಯಾರು ಅಂತಲೂ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.